ಸ್ಟೂಡೆಂಟ್ಸ್ 10th ಅಲ್ಲಿ 90%, 80%, 99% ಬಂದಿರೋ ಸ್ಟೂಡೆಂಟ್ಸು ಕ್ಲಾಸ್ 11th ಅದು ಫಸ್ಟ್ ಪಿ ಯು ಎಕ್ಸಾಮ್ ಆದ್ಮೇಲೆ ಫೇಲ್ ಆಗ್ಬಿಡ್ತಾರೆ. ಇಲ್ಲಾಂದ್ರೆ ಫಸ್ಟ್ ಪಿ ಯು ಅಲ್ಲಿ ಜಸ್ಟ್ ಪಾಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಸ್ಟೂಡೆಂಟ್ಸ್ ಕ್ಲಾಸ್ 11th ಮತ್ತೆ ಫಸ್ಟ್ ಪಿ ಯು, ನಿಮ್ ಫಸ್ಟ್ ಪಿ ಯು ಸಿ ನಿಮ್ದು ಕ್ಲಾಸ್ 10th ಗಿಂತ ತುಂಬಾನೇ ಅಂದ್ರೆ ತುಂಬಾ ಬೇರೆ ತರ ಇದೆ. ನೀವು ಕ್ಲಾಸ್ 10th ಅಲ್ಲಿ ಹೆಂಗೆ ನೀವು 1-2 ತಿಂಗಳು ಮುಂಚೆ ಓದ್ಬಿಟ್ಟು ಪಾಸ್ ಆಗ್ಬಿಡ್ತೀರಲ್ಲ, ಅದು ಕ್ಲಾಸ್ 11th ಅಲ್ಲಿ ಆಗಲ್ಲ. ಫಸ್ಟ್ ಪಿ ಯು ಸಿ ಅಲ್ಲಿ ನೀವು ವರ್ಷ ಪೂರ್ತಿ ಓದಿದ್ರೆ ಮಾತ್ರ ನೀವು ಒಳ್ಳೆ ಮಾರ್ಕ್ಸ್ ಬರೋದು, ಒಳ್ಳೆ ರ್ಯಾಂಕ್ ಬರೋದು, ಎಲ್ಲ ಬರೋದು. ಯಾಕಂದ್ರೆ ನಿಮ್ದು ಕ್ಲಾಸ್ 12th ಅಲ್ಲಿ ನೀವು ಕಲಿಬೇಕಾದ ಟಾಪಿಕ್ಸ್ ಕ್ಲಾಸ್ 11th ಅಲ್ಲಿ ನೀವು ಕಲ್ತಿಲ್ಲ ಅಂತ ಅಂದ್ರೆ ತುಂಬಾ ಕಷ್ಟ ಆಗೋಗುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫೌಂಡೇಶನ್ ಇನ್ ಕ್ಲಾಸ್ 11th. ಅದು ಕಲ್ತ್ರೆ ಮಾತ್ರ ನಿಮ್ದು ಸೆಕೆಂಡ್ ಪಿ ಯು ಸಿ ನೀವು ಒಳ್ಳೆ ರ್ಯಾಂಕ್ ಬರುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ. ಎಸ್ಪೆಷಲಿ ಸಿ ಎ ಟಿ ನೀವು ಕ್ಲಾಸ್ 11th ಈಗಲೇ ಕರೆಕ್ಟ್ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಹೋಗ್ಬಿಟ್ಟು KCT ರ್ಯಾಂಕ್ ಚೆನ್ನಾಗಿ ಬರಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಒಳ್ಳೆ ಸಿಗಲ್ಲ, ಎಲ್ಲ ಕಷ್ಟ ಆಗೋಗುತ್ತೆ. ಸೊ ಕ್ಲಾಸ್ 11th ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಟೂಡೆಂಟ್ಸ್ ಕ್ಲಾಸ್ 10th ಒಂದು ಟ್ರೇಲರ್ ಅಷ್ಟೇ, ನಿಮ್ದು ರಿಯಲ್ ಪಿಕ್ಚರ್, ನಿಮ್ದು ರಿಯಲ್ ಮೂವಿ ಕ್ಲಾಸ್ 11th ಫಸ್ಟ್ ಪಿ ಯು ಇದೆ. ಸ್ಟೂಡೆಂಟ್ ಒಂದು ಸ್ಮಾಲ್ ಕಂಪ್ಯಾರಿಸನ್ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಸ್ಮಾಲ್ ಕಂಪ್ಯಾರಿಸನ್, ರೈಟ್? ಯಾವ ತರ ಕ್ಲಾಸ್ 11th ಇರುತ್ತಂತ. ಇದು ನಿಮ್ದು ಕ್ಲಾಸ್ 10th CBSE ಆಗಿದ್ರೆ ಸ್ಟೇಟ್ ಬೋರ್ಡ್ ಆಗಿದೆ ಟೆಕ್ಸ್ಟ್ ಬುಕ್ ನಿಮ್ದು. ಸೈನ್ಸ್ದು ಪಾರ್ಟ್ 1 ಪಾರ್ಟ್ 2 ಇದೆ ಹೋಗ್ಲಿ. ಅದೇ ನೀವು ಕ್ಲಾಸ್ 11th ಫಸ್ಟ್ ಪಿ ಯು ಬಂದ್ರೆ ನಿಮ್ಮ ಹತ್ರ ಬರೀ ಸೈನ್ಸ್ಗೋಸ್ಕರನೇ 5 ಟೆಕ್ಸ್ಟ್ ಬುಕ್ ಇರುತ್ತೆ, 5. ಸ್ಟೂಡೆಂಟ್ಸ್ ಇದು ನಿಮ್ದು ಕ್ಲಾಸ್ 10 ಸಿಲೆಬಸ್ ಆದ್ರೆ ಇದು ನಿಮ್ದು ಕ್ಲಾಸ್ 11th ಕೆಮಿಸ್ಟ್ರಿ ಸಿಲೆಬಸ್. ಇದು ನೋಡಿ, ಇದು ನಿಮ್ದು ಬಯಾಲಜಿ ಸಿಲೆಬಸ್, ಇದು ನಿಮ್ದು ಫಿಸಿಕ್ಸ್ ಪಾರ್ಟ್ 1, ಇದು ನಿಮ್ದು ಫಿಸಿಕ್ಸ್ ಪಾರ್ಟ್ 2. ಇಷ್ಟು ದೊಡ್ಡ ಸಿಲೆಬಸ್ ಇರುತ್ತೆ ನಿಮ್ದು ಕ್ಲಾಸ್ 11th ಫಸ್ಟ್ ಪಿ ಯು ದಲ್ಲಿ. ಸೊ ನೀವು ಫಸ್ಟ್ ಪಿ ಯು ನ ಪ್ರಾಪರ್ ಆಗಿ ಓದ್ಲಿಲ್ಲ ಅಂತಂದ್ರೆ, ಪ್ರಾಪರ್ ಡೆಡಿಕೇಟೆಡ್ ಆಗಿ ಕರೆಕ್ಟ್ ಸ್ಟಾರ್ಟಿಂಗ್ ಇಂದ ಕಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದೆಲ್ಲ ಸಿಲೆಬಸ್ ಯೋಚನೆ ಮಾಡಿ ನೋಡಿ ನೀವೇ. 11th ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ. ಸೊ ಇದೆಲ್ಲ ಕಲಿಬೇಕಂದ್ರೆ ನಿಮ್ಗೆ ಒಳ್ಳೆ ಟೀಚರ್ ಬೇಕು, ಒಳ್ಳೆ ಮೆಂಟರ್ ಬೇಕು. ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಮಿಸ್ಟೇಕ್ಸ್ ನೀವು ಕ್ಲಾಸ್ 11th ಅಲ್ಲಿ ಮಾಡಬಾರ್ದು, ಫಸ್ಟ್ ಪಿ ಯು ಅಲ್ಲಿ ಮಾಡಬಾರ್ದು, ಆಮೇಲೆ ಯಾವ ತರ ನೀವು ಫಸ್ಟ್ ಪಿ ಯು ಅಲ್ಲಿ ಪ್ರಾಪರ್ ಓದ್ಬೇಕು, ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಫಸ್ಟ್ ಆಫ್ ಆಲ್ ಫಸ್ಟ್ ಪಿ ಯು ನ ಟ್ರೇಲರ್ ಆಗಿ ನೋಡೋದು ಬಿಟ್ಬಿಡಿ, ಇಲ್ಲ ಟ್ರಯಲ್ ಪೀರಿಯಡ್ ನೋಡೋದು ಬಿಟ್ಬಿಡಿ. ನಿಮ್ದು ಏನು ಮಾಡ್ತಾರೆ ಸೂಪರ್ ಸ್ಟೂಡೆಂಟ್ಸ್ ಅಂತಂದ್ರೆ ಕ್ಲಾಸ್ 11th ಅಲ್ಲಿ ಫಸ್ಟ್ ಪಿ ಯು ದಲ್ಲಿ ಕರೆಕ್ಟಾಗಿ ಓದ್ಲಾ ಹೊಡಿತಾರೆ, ಬಂಕ್ ಮಾಡ್ತಾರೆ, ಆ ಕಡೆ ಓಡಾಡ್ತಾರೆ. ಕ್ಲಾಸ್ 11th ಮುಗ್ದೆ ಹೋಗುತ್ತೆ, ಫಸ್ಟ್ ಪಿ ಮುಗ್ದೆ ಹೋಗುತ್ತೆ. ಅದೇ ಸೆಕೆಂಡ್ ಪಿ ಯು ಹೋದ್ಮೇಲೆ ಏನಾಗುತ್ತೆ, ಫುಲ್ ಕಷ್ಟ ಅನ್ಸ್ಬಿಡುತ್ತೆ, ಏನು ಅರ್ಥ ಆಗ್ತಾ ಇರಲ್ಲ, ಸಿಲೆಬಸ್ ಅರ್ಥ ಆಗ್ತಾ ಇಲ್ಲ, CET ಒಳ್ಳೆ ರ್ಯಾಂಕ್ ಬರಲ್ಲ ಆಮೇಲೆ. ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಕ್ಲಾಸ್ 11th ನ ಸೀರಿಯಸ್ ಆಗಿ ತಗೊಳ್ಳಿ. ಫಸ್ಟ್ ಆಫ್ ಆಲ್ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಫಸ್ಟ್ ಪಿ ಯು ನ. ಈ ಫಸ್ಟ್ ಆಫ್ ಆಲ್ ಸೀರಿಯಸ್ ತೊಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮುಂದೆ ಹೋಗ್ಬಿಟ್ಟು. ಸೆಕೆಂಡ್ ಆಫ್ ಆಲ್ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡಲ್ಲ. ಕ್ಲಾಸ್ 10th ಅಲ್ಲಿ ಹೆಂಗೋ ಎಕ್ಸಾಮ್ಗಿಂತ 2 ತಿಂಗಳು ಮುಂಚೆ ಓದ್ಬಿಟ್ಟು ಒಳ್ಳೆ ರ್ಯಾಂಕ್ ಬಂದ್ಬಿಡ್ತು, ಒಳ್ಳೆ ಮಾರ್ಕ್ಸ್ ಬಂದ್ಬಿಡ್ತು. ಬಟ್ ಅದೇ ಫಸ್ಟ್ ಪಿ ಯು ಆ ಥರ ಆಗಲ್ಲ. ಫಸ್ಟ್ ಪಿ ಯು ಸಾಧ್ಯನೇ ಇಲ್ಲ ಆ ಥರ ಮಾಡೋದಕ್ಕೆ. ವರ್ಷ ಪೂರ್ತಿ ಓದಿದ್ರೆ ಮಾತ್ರ ನಿಮ್ಗೆ ಆ ಸಿಲೆಬಸ್ ಕವರ್ ಮಾಡೋಕ್ಕಾಗೋದು, ಆಮೇಲೆ ಒಳ್ಳೆ ಮಾರ್ಕ್ಸ್ ಬರೋದು, ಆಮೇಲೆ CET ಹೆಲ್ಪ್ ಆಗೋದು. ಸೊ ಈಗಿಂದಾನೆ ನೀವು ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಬೆಳಗ್ಗೆ ಹೊತ್ತು ಓದಬೇಕು, ಮಧ್ಯಾಹ್ನ ಓದಬೇಕು, ರಾತ್ರಿ ಓದಬೇಕು ಅಂತ ಈಗಲೇ ಡಿಸೈಡ್ ಮಾಡಿದ್ರೆ ಮಾತ್ರ ಮುಂದೆ ಹೋಗ್ಬಿಟ್ಟು ನಿಮ್ಗೆ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಕಷ್ಟ ಈಗಲೇ ಅಂತ ಏನಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸ್ಟೂಡೆಂಟ್ಸ್ ನೆಕ್ಸ್ಟ್ ಥಿಂಗ್ ಈಸ್ ಇಗ್ನೋರಿಂಗ್ NCERT. ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಕ್ಲಾಸ್ ಅಲ್ಲಿ ನಿಮ್ಗೆ 10th ಹಿಂಗೆ ಇತ್ತು. 10th ಅಲ್ಲಿ ನಿಮ್ದು ಟೀಚರ್ಸ್ ಕೊಡ್ತಾ ಇದ್ರು ಕ್ಲಾಸ್ ವರ್ಕ್, ಹೋಮ್ ವರ್ಕ್ ಅದೆಲ್ಲ, ಅದನ್ನೇ ಓದ್ಬಿಟ್ಟು ಪಾಸ್ ಆಗ್ಬಿಡ್ತಿದ್ರಿ ಹೆಂಗೋ ಮಾಡಿ. ಬಟ್ 11th ಅಲ್ಲಿ ಹಂಗಲ್ಲ. 11th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಫಸ್ಟ್ ಪಿ ಯು ದಲ್ಲಿ ಪ್ರಾಪರ್ ಆಗಿ NCERT ಎವ್ರಿ ಸಿಂಗಲ್ ಲೈನ್ ನ ಓದ್ಲೇಬೇಕು. ಎವ್ರಿ ಸಿಂಗಲ್ ಲೈನ್ ಓದಿದ್ರೆ ಮಾತ್ರ ನಿಮ್ಗೆ ಎಲ್ಲ ಅರ್ಥ ಆಗೋದು. ನೀವು 10th ವರೆಗೂ ಹೆಂಗೋ ಮಗಪ್ ಮಾಡಿ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಮಾಡ್ಕೊಂಡು ಪಾಸ್ ಆಗ್ಬಿಟ್ರಿ. ಫಸ್ಟ್ ಪಿ ಯು ಆದ್ರೆ ಆಗಲ್ಲ. ಫಸ್ಟ್ ಪಿ ಯು ದಲ್ಲಿ ಪ್ರಾಪರ್ ಆಗಿ ಓದ್ಲೇಬೇಕಾಗುತ್ತೆ. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಹ್ಯಾಟ್ ಮಾಡಿದ್ರೆ ಆಗಲ್ಲ, ಚಾನ್ಸ್ ಎಲ್ಲ ಬಹ್ಯಾಟ್ ಮಾಡಿದ್ರೆ ಇಲ್ಲಿ ಫಸ್ಟ್ ಪಿ ಯು ದಲ್ಲಿ, ಸರಿನಾ? ಸೆಕೆಂಡ್ ಥಿಂಗ್ ಸ್ಟೂಡೆಂಟ್ಸ್, ಇದೆಲ್ಲ ಮಾಡ್ತಿರಲ್ಲ ನೀವು, ಇಗ್ನೋರ್ ಮಾಡಿದ್ರಿ NCERT ನ, ಟೈಮ್ ಮಾಡಲಿಲ್ಲ ಕರೆಕ್ಟಾಗಿ, ಟ್ರಯಲ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಅವಾಗ ನೀವು ನೋಟಿಸ್ ಮಾಡ್ತೀರಾ ಕ್ಲಾಸ್ 10th ಅಲ್ಲಿ ನಿಮ್ ಫ್ರೆಂಡ್ಗೆ ನಿಮ್ಗೆ ಸೇಮ್ ಮಾರ್ಕ್ಸ್ ಬಂದಿರುತ್ತೆ. ಇಲ್ಲ ಯಾವುದೋ ಒಂದು ಫ್ರೆಂಡ್ಗೆ ಕಮ್ಮಿನೂ ಬಂದಿರ್ಬೋದು, ಬಟ್ ಅದೇ ಫಸ್ಟ್ ಪಿ ಯು ಆದ್ಮೇಲೆ ಆ ಫ್ರೆಂಡ್ಗೆ ಒಳ್ಳೆ ಮತ್ತೆ ಮಾರ್ಕ್ಸ್ ಬರ್ತಾನೆ ಇರುತ್ತೆ, ಬಟ್ ನಿಮಗೆ ಬರ್ತಾ ಇರಲ್ಲ. ಯಾಕಂದ್ರೆ ತುಂಬಾ ವೇಸ್ಟ್ ಮಾಡ್ಬಿಟ್ಟಿದ್ರೆ ಟೈಮ್ನ. ಅವಾಗ ಸೆಲ್ಫ್ ಡೌಟು, ಆ ಮೆಂಟಲ್ ಬರೋ ಸ್ಟಾರ್ಟ್ ಆಗುತ್ತೆ. ಲೈಕ್ ಯಾಕಾದ್ರೂ ಏನ್ ಮಿಸ್ಟೇಕ್ ಮಾಡಿದೆ ನಾನು, ಎಲ್ಲಿ ತಪ್ಪು ಹೋಗ್ಬಿಟ್ಟೆ ನಾನು ಅಂತ ಅನಿಸ್ತಾ ಇರುತ್ತೆ ನಿಮ್ಗೆ. ಸ್ಟೂಡೆಂಟ್ಸ್ ಈ ತರ ನಿಮ್ಗೆ ಸೆಲ್ಫ್ ಡೌಟು, ಮೆಂಟಲ್ ಬರಬಾರ್ದು ಅಂತಂದ್ರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಕಮೆಂಟ್ ಹಾಕಿ, ಒಂದು ಚಾನಲ್ ಹೊಸೊಬ್ಬರಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋ ಲೈಕ್ ಮಾಡಿ. I'll give you solution right now. ಫಸ್ಟ್ ಆಫ್ ಆಲ್ ಇದೆಲ್ಲ ಒಂದು ಮೈಂಡ್ಸ್ ಗೇಮು, ಇದೆಲ್ಲ ಏನಿದೆ ಒಂದು ಮೈಂಡ್ ಸೆಟ್ ಗೇಮು. ಸೊ ನೀವು ಈಗಿಂದಾನೇ ಯೋಚನೆ ಮಾಡ್ಕೊಂಡು ಹೋಗಿ ಈ ತರ ಸಿಲೆಬಸ್ ನೋಡ್ಕೊಳ್ಳಿ. ಓಕೆ ಫೈನ್, ನನ್ನ ಕೆಮಿಸ್ಟ್ರಿಲಿ ಇಷ್ಟು ಚಾಪ್ಟರ್ಸ್ ಇದೆ, ಬಯೋಲಿ ಚಾಪ್ಟರ್ಸ್ ಇದೆ, ಫಿಸಿಕ್ಸ್ ಚಾಪ್ಟರ್ಸ್ ಇದೆ, ಅದ್ರ ಜೊತೆಗೆ ಮ್ಯಾಥ್ಸ್ ಇದೆ, ಇಂಗ್ಲಿಷ್ ಇದೆ, ಕನ್ನಡ ಇದೆ, ಸರಿನಾ? ಸೊ ಫಸ್ಟ್ ಸಿಲೆಬಸ್ ಅರ್ಥ ಮಾಡ್ಕೊಳ್ಳಿ.
ನಿಮಗೆ ಮೈಂಡ್ ರೆಡಿ ಮಾಡ್ಕೊಳ್ಳಿ, ನಾನು ಈ ವರ್ಷ ಇಷ್ಟು ಓದಬೇಕು, ಇಷ್ಟು ಮಾಡಬೇಕು ಅಂತ ಈಗಿಂದನೇ ಡಿಸೈಡ್ ಮಾಡ್ಕೊಂಡು ಹೋಗಿ. ಸೊ ಆ ಮೈಂಡ್ ಸೆಟ್ ರೆಡಿ ಇದ್ರೆ ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. ದಟ್ ಇಸ್, ನೀವು ಒಂದು ಯಾವತ್ತೂ ಕೂಡ ಒಂದು ಯಾವುದೇ ಎಕ್ಸಾಮ್ಗೋಸ್ಕರ ಕೂಡ ಫಸ್ಟ್ ಗೋಲ್ ನೋಡ್ಕೊಳ್ಳಿ. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಸೊ ಗೋಲ್ ನಿಮ್ಮ ಮೈಂಡ್ ಇದ್ರೆ ಮಾತ್ರ ಯು ವಿಲ್ ವರ್ಕ್ ಟುವರ್ಡ್ಸ್ ದ ಗೋಲ್. ನೀವು ಅಕಸ್ಮಾತ್ ಗೋಲೇ ಇಟ್ಕೊಳ್ಳಿಲ್ಲ ಅಂತಂದ್ರೆ ಸುಮ್ಮನೆ ರ್ಯಾಂಡಮ್ ಓದ್ತಿರ್ತೀರಾ. ಅದೇ ಫಸ್ಟ್ ಮಿಸ್ಟೇಕ್ ಮಾಡೋದು, ಸರಿನಾ? ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಒಂದು ಮೈಂಡ್ ರೆಡಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಕೆಂಡ್ ಆಫ್ ಆಲ್ ಡೈರೆಕ್ಟ್ ಆಗಿ ನೀವು ಕಾಂಪ್ಲೆಕ್ಸ್ ಟಾಪಿಕ್ಸ್ ನ ಕಲಿಯಕ್ಕೆ ಹೋಗ್ತೀರಾ, ಬೇಸಿಕ್ಸ್ ಕಲ್ತಂಗೇನೆ ಕಲಿಲ್ಲ ಅಂತಂದ್ರೆ. ಎಕ್ಸಾಂಪಲ್ ಕೊಡ್ತೀನಿ. ಬಯೋಲ್ there are ಚಾಪ್ಟರ್ಸ್ ಲೈಕ್ ಯುವರ್ ಸೆಲ್ ಸೈಕಲ್, ಸೆಲ್ ಡಿವಿಷನ್, ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್ಸ್. ಈ 3 ಚಾಪ್ಟರ್ ನೀವು ಓದಿಲ್ಲ ಅಂತಂದ್ರೆ ನಿಮ್ದು ಹ್ಯೂಮನ್ ರಿಪ್ರೊಡಕ್ಷನ್ 12th ಅಲ್ಲಿ, ಪ್ಲಾಂಟ್ ರಿಪ್ರೊಡಕ್ಷನ್ 12th ಅಲ್ಲಿ, ಜೆನೆಟಿಕ್ಸ್ 12th ಅಲ್ಲಿ ಏನು ಅರ್ಥ ಆಗಲ್ಲ. ಕ್ಲಾಸ್ 11th ಅಲ್ಲಿ ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಪ್ಲಾಂಟ್ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ ಏನು ಅರ್ಥ ಆಗಲ್ಲ. ಸೊ ಈ ಚಾಪ್ಟರ್ಸ್, ಫೌಂಡೇಶನ್ ಚಾಪ್ಟರ್ಸ್ ನೀವು ಕಲ್ತ್ರೆ ಮಾತ್ರ ಬೇರೆ ಚಾಪ್ಟರ್ಸ್ ನೀವು ಅರ್ಥ ಮಾಡ್ಕೋಬಹುದು, ಕಲಿಬಹುದು. ಸೊ ಈ ಚಾಪ್ಟರ್ಸ್ ಫಸ್ಟ್ ಕಲೀರಿ, ಫೌಂಡೇಶನ್. ಆ ತರ ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ, ಮ್ಯಾಥ್ಸ್ ಅಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒಂದು ಚಾಪ್ಟರ್ಸ್ ಇರುತ್ತೆ ಫೌಂಡೇಶನ್ ಚಾಪ್ಟರ್ಸ್. ಆ ಚಾಪ್ಟರ್ಸ್ ಕಲ್ತ್ರೆ ಮಾತ್ರ ನೀವು ಬೇರೆ ಚಾಪ್ಟರ್ಸ್ ಕಲಿಯಬಹುದು, ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ, ಕಾಂಪ್ಲೆಕ್ಸ್ ಟಾಪಿಕ್ಸ್ ಹೋಗಿದ್ದ ಮುಂಚೆ, ಸರಿನಾ? ಸ್ಟೂಡೆಂಟ್ ನೆಕ್ಸ್ಟ್ ಥಿಂಗು ಡೆಡ್ ಝೋನ್ ಅಂತ. ಏನಪ್ಪ ಡೆಡ್ ಝೋನು? ಸ್ಟೂಡೆಂಟ್ ನಿಮ್ಮ ಸ್ಕೂಲ್ ಕಾಲೇಜು 3 ಗಂಟೆ ಮುಗಿಯುತ್ತೆ, 4 ಗಂಟೆಗೆ ಮನೆ ಬರ್ತೀರಾ. ಅದೊಂದು ಟೈಮ್ ಪೀರಿಯಡ್ ಬರುತ್ತೆ ಸ್ಟೂಡೆಂಟ್, ಒಂದು ಟೈಮ್ ಪೀರಿಯಡ್ 5 ಗಂಟೆಯಿಂದ 7 ಗಂಟೆವರೆಗೂ. ಈ ಟೈಮ್ ನೀವು ಏನ್ ಯೂಸ್ ಮಾಡ್ತೀರಲ್ಲ ಅದು ನಿಮ್ ಫ್ಯೂಚರ್ ಡಿಪೆಂಡ್ ಆಗುತ್ತೆ. ಈ 5 ಗಂಟೆಯಿಂದ 7 ಗಂಟೆ ನೀವೇನ್ ಟೈಮ್ ಪಾಸ್ ಮಾಡಿದ್ರೆ ಟೈಮ್ ಪಾಸ್ ಮಾಡ್ತಾನೆ ಇದ್ಬಿಡ್ತೀರಾ. ಈ 5 ಗಂಟೆಯಿಂದ 7 ಗಂಟೆವರೆಗೂ ನೀವು ಪ್ರಾಪರ್ ಆಗಿ ಎವ್ರಿ ಸಿಂಗಲ್ ಡೇ ಓದ್ಬೇಕು, ಎವ್ರಿ ಸಿಂಗಲ್ ಡೇ ಕ್ವಶನ್ ಸಾಲ್ವ್ ಮಾಡಬೇಕು, ಎವ್ರಿ ಸಿಂಗಲ್ ಡೇ ನೋಟ್ಸ್ ಮಾಡಬೇಕು. ಈ 5 ಗಂಟೆಯಿಂದ 7 ಗಂಟೆ ಯೂಟ್ಯೂಬ್ ಅಲ್ಲಿ ಬಂದು ನಮ್ ಕ್ಲಾಸ್ ಕಲಿಬೇಕು. ನೀವು ಎವ್ರಿ ಸಿಂಗಲ್ ಡೇ ಮಾಡ್ಲೇಬೇಕು, ಅವಾಗ ಮಾತ್ರ ನಿಮ್ ಫ್ಯೂಚರ್ ಆಗೋದು. ಈಗಲೇ ಹೇಳ್ತಾ ಇದೀನಿ. ಯಾಕಂದ್ರೆ 8 ಗಂಟೆ ಆದ್ಮೇಲೆ ನಿಮ್ಗೆ ನಿದ್ದೆ ಬರುತ್ತೆ, ಹೊಟ್ಟೆ ಹಸಿಯುತ್ತೆ, ಎಲ್ಲ ಆಗೋಗುತ್ತೆ. ಸೊ ಈ 5 ಗಂಟೆ 7 ಗಂಟೆ ಪ್ರಾಪರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಸೊ ಈ ಡೆಡ್ ಝೋನ್ ನ ಟ್ರ್ಯಾಕ್ ಮಾಡಿ, ಡೆಡ್ ಝೋನ್ ಅಲ್ಲಿ ಕ್ಯಾಪ್ಚರ್ ಆಗ್ಬೇಡಿ ಸ್ಟೂಡೆಂಟ್ ಫಸ್ಟ್ ಆಫ್ ಆಲ್. ನೆಕ್ಸ್ಟ್, ನಾಟ್ ಟ್ರ್ಯಾಕಿಂಗ್ ಯುವರ್ ಪ್ರೋಗ್ರೆಸ್. ಇದು ತುಂಬಾ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾರೆ. ಇದನ್ನ ಬಯೋ ಓದ್ತಾ ಇರೋ ಒಂದ್ ದಿವಸ ಅವತ್ತಿಂದ ಅವತ್ತೇ ಅರ್ಧ ಗಂಟೆ ಆದ್ಮೇಲೆ ಕೆಮಿಸ್ಟ್ರಿ, ಅರ್ಧ ಗಂಟೆ ಆದ್ಮೇಲೆ ಫಿಸಿಕ್ಸ್, ಅರ್ಧ ಗಂಟೆ ಆದ್ಮೇಲೆ ಮ್ಯಾಥ್ಸ್. ಏನು ಓದಿನಿ, ಏನ್ ಮಾಡಿದೀನಿ ಗೊತ್ತಾಗ್ತಾ ಇಲ್ಲ, ಯಾವ ಚಾಪ್ಟರ್ ಎಲ್ಲರಿಗೂ ಓದಿನಿ ಟ್ರ್ಯಾಕೇ ಮಾಡ್ತಾ ಇಲ್ಲ. ಹಂಗ್ ಮಾಡಿದ್ರೆ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಸ್ಟೂಡೆಂಟ್ಸ್, ನಾವು ಯೂಟ್ಯೂಬ್ ಅಲ್ಲಿ ನಾವು ಎವ್ರಿ ಸಿಂಗಲ್ ಚಾಪ್ಟರ್ ನ ಪ್ರಾಪರ್ ಆಗಿ ಲೆಕ್ಚರ್ 1, ಲೆಕ್ಚರ್ 2, ಲೆಕ್ಚರ್ 3 ಆಗಿ ಮಾಡ್ತಿದೀವಿ. 3-4 ಲೆಕ್ಚರ್ ಅಲ್ಲಿ ಒಂದ್ ಚಾಪ್ಟರ್ ನ ಮುಗಿಸ್ತೀವಿ. ಸೊ ಆ ತರ ನೀವು ನೋಡಿದ್ರೆ ನಮ್ಮ ಲೆಕ್ಚರ್ಸ್ ನ ಪ್ರಾಪರ್ ಆಗಿ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡಬಹುದು. ಫಿಸಿಕ್ಸ್ ಅಲ್ಲಿ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯೋ ಆಗಲಿ. ಸೊ ಟ್ರ್ಯಾಕ್ ಮಾಡಿ ಪ್ರೋಗ್ರೆಸ್ ನ. ನೀವು ಎಲ್ಲರಿಗೂ ಓದಿರಾ, ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ, ಎಲ್ಲಿ ಕ್ವಶನ್ ಸಾಲ್ವ್ ಮಾಡಿದೀರಾ, ಮಾಡಿಲ್ವಾ, ಎಲ್ಲ ಇಲ್ಲಿ ಟ್ರ್ಯಾಕ್ ಮಾಡಿ. ಸೊ ನೀವು ಸ್ಟೂಡೆಂಟ್ಸ್ ಇನ್ ಚಾನಲ್ಗೆ ಹೋದ್ರೆ, ನಾನು ಸೆಕೆಂಡ್ PU ಒಂದ್ ಚಾಪ್ಟರ್ ಮುಗಿಸಿದ ತಕ್ಷಣ ನಾವು ಅವತ್ತಿನ ನೆಕ್ಸ್ಟ್ ಕ್ಲಾಸ್ ನಾವು ಅದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡಿಸ್ತೀವಿ. 1 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಕ್ವಶನ್ ಸಾಲ್ವ್ ಮಾಡಿಸ್ತೀವಿ. ಸೊ ಅದನ್ನ ಸಾಲ್ವ್ ಮಾಡಿ ನೀವು ಕೂಡ. ಸೊ ಎವ್ರಿ ಸಿಂಗಲ್ ಚಾಪ್ಟರ್ಗೆ ನೀವು ಥಿಯರಿ ಕ್ವಶನ್ಸ್ ಮಾಡ್ತಾ ಹೋಗ್ಬೇಕು, ಸರಿನಾ? ನೆಕ್ಸ್ಟ್ ಸ್ಟೂಡೆಂಟ್, ನೆಕ್ಸ್ಟ್ ಇಸ್ ಫೋಕಸಿಂಗ್ ಆನ್ ಬಯಾಲಜಿ. ತುಂಬಾ ಸ್ಟೂಡೆಂಟ್ಸ್ ಮಾಡ್ತಾರೆ ಇನ್ನ. ನಮ್ಗೆ ಗೊತ್ತು ನೀವು ಸೈನ್ಸ್ ತಗೋದಿರಾ, ಬಯೋ ತಗೊಂಡಿರಾ, ಹಂಗಂತ ನೀವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ನಂಗೆ ಗೊತ್ತು ಬಯೋ ತುಂಬಾ ಈಸಿ, ಎಲ್ಲರಿಗೂ ಇಷ್ಟ ಮಾಡಕ್ಕೆ. ಬಟ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಪ್ಲೀಸ್ ಇಗ್ನೋರ್ ಮಾಡಬೇಡಿ. ಈಗಿದಲೇ ಬೇಡ್ಕೋತಾಯಿ ನಾನು, ಪ್ಲೀಸ್, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅದು, ಸರಿನಾ? ನೆಕ್ಸ್ಟ್ ಸ್ಟೂಡೆಂಟ್, ಈ ಡೌಟ್ ನಿಮ್ಮೆಲ್ಲರಿಗೂ ಬರುತ್ತೆ, ಸರ್ ನಾನು ಸೆಲ್ಫ್ ಸ್ಟಡಿ ಮಾಡ್ಲಾ, ಕೋಚಿಂಗ್ ಹೋಗ್ಲಾ ಅಂತ. ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ ಈಗಲೇ. ಅಕಸ್ಮಾತ್ ನೀವು 10th ವರೆಗೂ ಕೋಚಿಂಗ್ ಹೋಗ್ಬಿಟ್ಟು ಪ್ರಾಪರ್ ಕಲ್ತೀರಾ ಅಂದ್ರೆ 11th ಕೋಚಿಂಗ್ ಹೋಗ್ಬೇಕು, ತುಂಬಾ ಕಷ್ಟ. 10th ಅಲ್ಲಿ ನೀವು ಸೆಲ್ಫ್ ಸ್ಟಡಿ ಮಾಡಿದ್ದೀರಾ, ಮೇಲೆ ಕಲ್ತಿದ್ದೀರಾ. 11th ಅಲ್ಲಿ ನೀವು ಫಸ್ಟ್ 1 ಮಂತ್ ಟ್ರೈ ಮಾಡಿ. ನಿಮ್ಗೆ ಆ ಸಿಲೆಬಸ್ಸು, ಆ ಕಾನ್ಸೆಪ್ಟ್ಸು ಅರ್ಥ ಆಗ್ತಿದೆ, ನೀವು ಟ್ರ್ಯಾಕ್ ಮಾಡಕ್ ಆಗ್ತಿದೆ ಅಂದ್ರೆ, ಸೆಲ್ಫ್ ಡಿಸಿಪ್ಲಿನ್ ಇದ್ರೆ ವರ್ಷ ಪೂರ್ತಿ ನೀವು ಓದ್ತೀರಾ, ನೀವೇ ಕ್ವಶನ್ ಸಾಲ್ವ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಓಕೆ ಪರವಾಗಿಲ್ಲ. ಬಟ್ ಪ್ಲೀಸ್ ಸ್ಟೂಡೆಂಟ್ಸ್, ಕ್ಲಾಸ್ 11th ನ ಟ್ರಯಲ್ ಆಗಿ ನೋಡ್ದಂಗೆ ಪ್ರಾಪರ್ ಆಗಿ ಕೋಚಿಂಗ್ ತಗೊಳ್ಳಿ ಈಗಲೇ ಅಂತ ಇದೀವಿ. ಯೂಟ್ಯೂಬ್ ಅಲ್ಲೂ ಕೂಡ ನಾವು ಮಾಡ್ತಾ ಇದೀವಿ. ಇಫ್ ಯು ವಾಂಟ್ ಪೇಡ್ ಬ್ಯಾಚ್, ಪೇಡ್ ಬ್ಯಾಚ್ ಇದೆ ನಮ್ದು. ಬಟ್ ಅದು ಇಂಗ್ಲೀಷಲ್ಲಿ ಇದೆ, ಅದು ಕನ್ನಡದಲ್ಲಿ ಇಲ್ಲ. ಯಾವತ್ತು ಕನ್ನಡದಲ್ಲಿ ಮಾಡಿಲ್ಲ ವಿನ ಮುಂದೆ ಮಾಡೋದ ಬೇಕಾದ್ರೆ ಸಪೋರ್ಟ್ ಸಿಕ್ಕಿದ್ರೆ, ಸರಿನಾ? ಸದ್ಯಕ್ಕೆ ಇಂಗ್ಲೀಷಲ್ಲಿ ನಮ್ಮ ಬ್ಯಾಚ್ ಇದೆ, ವೇದಾಂತು ಲೀಡ್ ಇಂಗ್ಲೀಷ್ ಹೋದ್ರೆ ನೀವು ಅಲ್ಲಿ DNA ಪ್ರೈಮ್ ಬ್ಯಾಚ್ ಅಂತ ಇದೆ. DNA ಪ್ರೈಮ್ ಬ್ಯಾಚ್ ಅದು ನೀಟ್ ಮಕ್ಕಳಿಗೆ, ಅದು ಸರಿನಾ? ಇವತ್ತು ನೋಡ್ಕೋಬಹುದು, ಸರಿನಾ? ಸೊ ಪ್ಲೀಸ್ ಒಂದು ಕೋಚಿಂಗ್ ತಗೊಳ್ಳಿ, ಒಳ್ಳೆ ಕೋಚಿಂಗ್ ತಗೊಳ್ಳಿ. ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಏನಾದ್ರು ತಗೋಬಹುದು, ನಿಮ್ಗೆ ಇಷ್ಟ, ಸರಿನಾ? ಸೊ ಪ್ಲೀಸ್ ಕೋಚಿಂಗ್ ಒಂದು ಇರಲೇಬೇಕು, ತುಂಬಾ ಇಂಪಾರ್ಟೆಂಟ್ ಅದು. ಸ್ಟೂಡೆಂಟ್ಸ್, ಲಾಸ್ಟ್ ಥಿಂಗ್ ಇಸ್ ಯಾವ ಬುಕ್ಸ್ ನೀವು ಓದಬೇಕು ಅಂತ. ಫಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನೀವು NCERT ಓದಿ. ಫಸ್ಟ್ ಆಫ್ ಆಲ್ NCERT ಸ್ಟಾರ್ಟ್ ಮಾಡಿ, ಅದಾದ್ಮೇಲೆ ಬೇರೆ ಬುಕ್ಸ್ ಹೋಗ್ಬೇಕು. ಇದು ಕ್ಲಾಸ್ 12 ಬುಕ್ಸ್, ಕ್ಲಾಸ್ 11 ಬುಕ್ಸ್ ಹಾಕದ, ಸರಿನಾ? ಸೊ ಫಸ್ಟ್ NCERT ಓದಿ, ಅದಾದ್ಮೇಲೆ ಬೇರೆ ಬುಕ್ಸ್ ಹೋಗಿ. ಬೇರೆ ಬುಕ್ಸ್ ಅಂದ್ರೆ ಯಾವ್ದು ಸ್ಟೂಡೆಂಟ್ಸ್? ಬೇರೆ ಬುಕ್ಸ್ ಅಂದ್ರೆ ಎಕ್ಸಾಂಪಲರ್ ಬುಕ್ಸ್, ಕ್ವಶನ್ ಸಾಲ್ವಿಂಗ್. ಅದು ಬಿಟ್ಟರೆ CET ಬುಕ್ಸ್ ನೋಡಿ. CET ಗೆ ನಿಮ್ದು ನಮ್ಮ ತತ್ವ ಸ್ಟೂಡೆಂಟ್, CET ಗಿಂತ ಮುಂಚೆ ತತ್ವ ಬುಕ್ಸ್ ಇದೆ ನಮ್ದು. ತತ್ವ ಬುಕ್ಸ್ ಅಂದ್ರೆ ಯಾವ ತರ ಅಂದ್ರೆ, ಇದು ನಿಮ್ದು NCERT ಮತ್ತೆ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ ಇಲ್ಲಿ ಕೊಡ್ತಾರೆ. ಇಲ್ಲಿ
ಅದಾದ್ಮೇಲೆ ಇಲ್ಲಿ ಎವ್ರಿ ಸಿಂಗಲ್ ಟಾಪಿಕ್ಗೆ ಕ್ವಶನ್ಸ್ ಇದೆ. ಲೆಟ್ಸ್ ಈ ಟಾಪಿಕ್ಸ್ ಓದ್ರಿ ನೀವು, ಈ ಟಾಪಿಕ್ಸ್ ಓದಾದ್ಮೇಲೆ ಅದ್ರ ತಕ್ಕಂಗೆ ಕ್ವಶನ್ಸ್ ಇದೆ ಈ ಬುಕ್ ಅಲ್ಲಿ. ಅದು ತುಂಬಾ ಇಂಪಾರ್ಟೆಂಟ್ ಅಥವಾ ಬುಕ್ಸ್. ಸೊ ಇದಕ್ಕೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿಂದ ಸರಿನಾ, ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದು ನೀವು CET ತಗೋಬಹುದು. ಇದನ್ನ ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ, ಇಲ್ಲಿ ತೋರಿಸ್ತಾ ಇರೋದು ಅಷ್ಟೇ. ಇದು ಅರಿಯನ್ ಬುಕ್, ಇದು ಕಾಮಿಡಿಗೆ ಬುಕ್ಸ್ ಸರಿನಾ. ಆಮೇಲೆ ನೋಡಿ ಇಲ್ಲಿ ಇದು ಮಾಕ್ ಪೇಪರ್ ಬುಕ್ ತಗೋಬೇಕು ಒಂದು. ಅದಾದ್ಮೇಲೆ ಇದು MTG ಬುಕ್ಸ್ ತುಂಬಾ ಚೆನ್ನಾಗಿದೆ. MTG ಬುಕ್ಸ್ ತುಂಬಾ ಚೆನ್ನಾಗಿದೆ, ಇದು ಕೂಡ ಹೋಗ್ಬೋದು ನೀವು, ಕರ್ನಾಟಕ ನಮ್ದು ಬುಕ್ಸ್. ಅದಾದ್ಮೇಲೆ ಫಿಸಿಕ್ಸ್ಗೆ ಬುಕ್ ಸಪ್ರೇಟ್ ನೋಡಿ ಸ್ಟೂಡೆಂಟ್, ಒಂದು ಲಿಸ್ಟ್ ಕೊಟ್ಟಿದ್ದೀನಿ. ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ, ಬಯಾಲಜಿಗೆ ಸಪ್ರೇಟ್ ಬುಕ್ಸ್ ಕೊಟ್ಟಿದ್ದೀನಿ. ಎಲ್ಲ ಒಂದ್ಸತಿ ಎಲ್ಲ ನೋಡ್ಕೊಳ್ಳಿ. ಈ PDF ನಾನು ಬೇಕಾದ್ರೆ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಕೊಡ್ತೀನಿ, ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಅಲ್ಲಿ ಸರ್ನಾ. ಸೊ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಬುಕ್ಸ್ ನೋಡ್ಕೊಳ್ಳಿ ಯಾವ್ದು ಬೇಕಂತ. ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಇಲ್ಲಿಂದ ಇವತ್ತಿನ ಸ್ಟಾರ್ಟ್ ಮಾಡಿ. ನೀವು ಅಕಸ್ಮಾತ್ ಈ ವಿಡಿಯೋ ನೋಡಿದೀರಾ ಅನ್ಕೊಳ್ಳಿ, ಇವತ್ತೇ ಸ್ಟಾರ್ಟ್ ಮಾಡಬೇಕು. ಡೋ ನಾಟ್ ವೇಟ್ ಫಾರ್ ಟುಮಾರೋ. ನಾಳೆ ವೇಟ್ ಮಾಡಿದ್ರೆ ನಾಳೆ ಯಾವತ್ತು ಬರಲ್ಲ, ಅದು ನಾಳೆ ಬರೋದಿಲ್ಲ. ಸೊ ಸ್ಟಾರ್ಟ್ ಟುಡೇ ರೈಟ್ ನೌ. ಇವತ್ತಿನ ಈಗಲೇ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಇಫ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಟು ಯು, ಕಮೆಂಟ್ ಅಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಎಸ್ ಸರ್ ಐ ಆಮ್ ಸ್ಟಾರ್ಟಿಂಗ್ ನಾವು ಅಂತ ಕಮೆಂಟ್ ಅಲ್ಲಿ ಹಾಕ್ಬಿಡಿ. ಸರ್ ಐ ಆಮ್ ಸ್ಟಾರ್ಟಿಂಗ್ ಟುಡೇ ಅಂತ ಕಮೆಂಟ್ ಅಲ್ಲಿ ಹಾಕಿ. ಅಂಡ್ ಐ ವಿಲ್ ಸಿ ನೆಕ್ಸ್ಟ್ ಲೆಕ್ಚರ್ ಸ್ಟೂಡೆಂಟ್ಸ್. ಬೈ ಬೈ ಅಂಟಿಲ್ ದೆನ್, ಟೇಕ್ ಕೇರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್.